ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸೆಮಿಸ್ಟರು ರಿಸಲ್ಟ್ ಬಂದಿದೆ. ಆಲ್ರೆಡಿ ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ನಿಮ್ಮೆಲ್ಲ ರಿಸಲ್ಟ್ ಚೆನ್ನಾಗಿದ್ದರೆ ಕಂಗ್ರ್ಯಾಚುಲೇಷನ್ಸ್. ಸ್ವಲ್ಪ ಜನ ಕೇಳ್ತಿದ್ರು ನಮ್ಮದು ರಿವ್ಯಾಲ್ಯೂಯೇಷನ್ ಹಾಕಬೇಕು, ನಮ್ಮ ರಿವ್ಯಾಲ್ಯೂಯೇಷನ್ ಹಾಕಬೇಕಂದ್ರೆ ಏನು ನಾನು ಫಾಲೋ ಮಾಡಬೇಕು, ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಮಾರ್ಕ್ಸ್ ಬಂದೇ ಬರುತ್ತಾ ಇಲ್ವಾ, ರಿವ್ಯಾಲ್ಯೂಯೇಷನ್ ಹಾಕಬೇಕಾ ಬೇಡವಾ, ಎಷ್ಟು ಮಾರ್ಕ್ಸ್ ಬಂದರೆ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಬೆಟರು, ಮತ್ತು ರಿವ್ಯಾಲ್ಯೂಯೇಷನ್ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಿದ್ರು. ರಿವ್ಯಾಲ್ಯೂಯೇಷನ್ ಬಗ್ಗೆ ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೀನಿ. ಒಂದು ಸಬ್ಜೆಕ್ಟ್ಗೆ 600, ಆಮೇಲೆ 400 rupees ಫಾರ್ ಫೋಟೋ ಕಾಪಿ ಆ್ಯಂಡ್ ಆಮೇಲೆ 30 rupees ಅಂತಂದು 1030 rupees ಫಾರ್ ಒಂದು ಸಬ್ಜೆಕ್ಟ್ ಅಂತ ನಿಮ್ಗೆ ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೆ. ಇಲ್ಲಿ ನಾನು ಬರ್ತಿರೋದು ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕಂದ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ ಇಲ್ಲ ಅನ್ನೋ ಒಂದು ಯಾವ ಕ್ರಿಟೇರಿಯಾ ಮೇಲೆ ನೀವು ಜಡ್ಜ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನೀವೇನಾದರೂ ಈಗ ವಿ ಟಿ ಯುಲ್ಲಿ ಜಾಯ್ನ್ ಆಗಿದ್ದೀರಂದರೆ ನಿಮಗೆ ಇದು ಸ್ಟಾರ್ಟಿಂಗ್ ಸ್ಟೇಜ್, ಅಂದರೆ ನೀವು ಸೆಕೆಂಡ್ ಸೆಮ್ ಬಂದಿದ್ದೀರಾ, ಇವಾಗ ಗೊತ್ತಾಗುತ್ತೆ ವಿ ಟಿ ಯುಲ್ಲಿ ನೀವು ರಿವ್ಯಾಲ್ಯೂಯೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಪ್ರತಿ ಸರಿನೂ ಹಿಂಗೆ ಆಗ್ತಾಯಿದೆ. ಅಂದರೆ ರಿವ್ಯಾಲ್ಯೂಯೇಷನ್ ಹಾಕಿದಾಗೇ ಸಾಕಷ್ಟು ಜನ ಪಾಸ್ ಆಗ್ತಾಯಿದ್ದಾರೆ. ಇದನ್ನು ಬೇಕಾದ್ರೆ ನೀವು ಲೈವಲ್ಲೇ ನೋಡ್ಬೋದು. ನಾನು ಇಲ್ಲೇ ಲೈವಲ್ಲೇ ತೋರಿಸ್ತೀನಿ. ಡೇಟಾ ಸ್ಟ್ರಕ್ಚರ್ಸ್ ಅಂತ ಇದು ನೀವೇನು ಪಾಪ ಈಗ ನೀವು ಇನ್ನೂ ಸೆಕೆಂಡ್ ಸೆಮ್ಮಲ್ಲಿದ್ದರೆ ಗೊತ್ತಿರಲ್ಲ, ಥರ್ಡ್ ಸೆಮ್ಗೆ ಎಂಟ್ರಿ ಆದಾಗ ನಿಮಗೆ ಡೇಟಾ ಸ್ಟ್ರಕ್ಚರ್ಸ್ ಆಯಿತು ಈ ಥರ ಬರುತ್ತೆ. 3 ಮಾರ್ಕ್ಸ್ ಬಂದರೆ ನೆಕ್ಸ್ಟ್ 24 ಬರುತ್ತೆ. ಫೈನಲ್ ಆರ್ ವಿ ಹಾಕಿದಾಗ ರಿವ್ಯಾಲ್ಯೂಯೇಷನ್ ಹಾಕಿದ ತಕ್ಷಣ 24 ಬರುತ್ತೆ. ಅಂದರೆ ನಿಮಗೆ ಆಲ್ಮೋಸ್ಟ್ 21 ಮಾರ್ಕ್ಸ್ ಡಿಫ್ರೆನ್ಸ್ ಆಗ್ತಿದೆ. ಈ ಥರ ನೋಡ್ಬೋದು ನೀವು ಇಲ್ಲೇ ಲೈವಲ್ಲಿ. ಈ ಥರ ನಿಮಗೆ ನೀವು ಈಗ ಸೆಕೆಂಡ್ ಸೆಮ್ಮರು ನೀವು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕಂದ್ರೆ ನಿಮಗೆ 100% ಕಾನ್ಫಿಡೆನ್ಸ್ ಇರಬೇಕು. ಅಂದರೆ ನೀವು ಬರೆದಿದ್ದು ಖಂಡಿತ ಮಾರ್ಕ್ಸ್ ಬರುತ್ತೆ. ಅಂದರೆ ನಿಮ್ಮದು ಸಿಂಗಲ್ ಡಿಜಿಟೇ ಬಂದಿರಲಿ ಪರವಾಗಿಲ್ಲ, ರಿವ್ಯಾಲ್ಯೂಯೇಷನ್ ಹಾಕಿ. ಯಾಕಂದರೆ ನಿಮಗೆ ಅಲ್ಲಿ ಕಾನ್ಫಿಡೆನ್ಸ್ ಇದೆ ನಾನು ಬರ್ದಿದ್ದೀನಿ ಅಂತ. ನಿಮಗೆ ಸುಮ್ಮನೆ ಬರ್ದಿದ್ದೀನಿ ಆನ್ಸರ್ ಗೊತ್ತಿಲ್ಲ ಅಂದರೆ ನೀವು ಆನ್ಸರ್ನ ಯಾವ ಥರ ಪ್ರೆಡಿಕ್ಟ್ ಮಾಡಬೇಕಂದ್ರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಇರುತ್ತೆ. ಅದರಲ್ಲಿರುವಂಥ ಪಾಯಿಂಟ್ಸ್ ನಿಮ್ಮ ಒಂದು ಬುಕ್ಲೆಟ್ಸಲ್ಲಿ, ಅಂದರೆ ನೀವು ಬರ್ದಿರುವಂಥ ಬುಕ್ಲೆಟ್ಸಲ್ಲಿ ಇತ್ತು ಅಂದರೆ 100% ಮಾರ್ಕ್ಸ್ ಆದರೆ ಕೊಟ್ಟೇ ಕೊಡ್ತಾರೆ. ಯಾವತ್ತೇ ಆಗಿ ನೀವು ವಿ ಟಿ ಅವ್ರ ಆನ್ಸರ್ ಯಾವುದಂದರೆ ನಿಮ್ಮೊಂದು ಟೆಕ್ಸ್ಟ್ ಬುಕ್ನ ಪ್ರಿಪೇರ್ ಮಾಡ್ತಾರೆ ಜಾಸ್ತಿ ಆನ್ಸರ್ಸ್ಗೆ. ನೀವು ಯಾವ್ದಾದ್ರು ಈಗ ನೋಟ್ಸ್ಗಳು ತೊಗೋತಿರಲ್ಲ ಅದರಲ್ಲಿರೋದು ತೊಗೋತಾರೆ. ಜಸ್ಟ್ ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಆಗೋ ಟೈಮಲ್ಲಿ ಅಲ್ಲಿ ಪಾಯಿಂಟ್ಸ್ ಏನು ಮಾಡ್ತಾರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ನೋಡ್ತಾರೆ. ಆ ಪಾಯಿಂಟ್ಸ್ ಇತ್ತಂದರೆ ಆಟೋಮೆಟಿಕ್ಲಿ ನಿಮಗೆ ಮಾರ್ಕ್ಸ್ ಅಂದರೆ ಕೊಟ್ಬಿಡ್ತಾರೆ. ಅದಕ್ಕೆ ಹೇಳೋದು ನಾವು ಪ್ರತಿಯೊಂದು ಸಾರಿ ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕಂದ್ರೆ 2 ಡಿಜಿಟ್ ನಂಬರ್ಸ್ ಮೇಲೆ ಇತ್ತು ಅಂದರೆ ನಿಮ್ಮದು ತುಂಬಾ ಸೇಫರ್ ಸೈಡ್ ಫಾರ್ ರಿವ್ಯಾಲ್ಯೂಯೇಷನ್ ಅಂತ ಹೇಳ್ತಿದೆ. ಇವಾಗ ನಾನು ಲೈವಲ್ಲೇ ತೋರಿಸ್ತೀನಲ್ಲ, ಸಿಂಗಲ್ ಡಿಜಿಟ್ ಇದ್ದರೆ ನಿಮಗೆ ಪಾಸ್ ಆಗ್ತಾ ಇರ್ತದೆ. ನಾನು ಜಸ್ಟ್ ಒಂದು ಸಬ್ಜೆಕ್ಟ್ ತೋರಿಸ್ದೆ, ನಿಮಗೆ ಇನ್ನೂ ಸಾಕಷ್ಟು ಸಬ್ಜೆಕ್ಟ್ಸ್ ಆದರೆ ತೋರಿಸ್ಬೋದು ನಾನು ಇಲ್ಲೇ ಲೈವಲ್ಲೇ ಬೇಕಾದರೆ. ಇದು ಒಂದು ಸಬ್ಜೆಕ್ಟ್ ಆಯಿತಾ, ನೆಕ್ಸ್ಟ್ ಬೇಕಾದ್ರೆ ನಿಮ್ಗೆ ಇನ್ನೂ ಲೈವಲ್ಲೇ ತೋರಿಸ್ತೀನಿ ತಡೀರಿ. ಹಾಗೆ ಮತ್ತು ಇದು ಸೇಮ್ ಸಬ್ಜೆಕ್ಟ್ಸು. ಓಕೆ ನೋಡಿ, ಇನ್ನೂ ಲೈವಲ್ಲೇ ನೋಡಿ. ಇದು ನೋಡಿ ಬೇಕಾದ್ರೆ ನಿಮಗೆ ಓಲ್ಡ್ ಮಾರ್ಕ್ಸು 10 ಬಂತು, ಆರ್ ವಿ ಹಾಕಿದ ತಕ್ಷಣ 18 ಮಾರ್ಕ್ಸ್ ಬರುತ್ತೆ. ಇದು ಆಪ್ರೇಟಿಂಗ್ ಸಿಸ್ಟಮ್ ಆಪ್ರೇಷನ್ಸ್ ರಿಸರ್ಚ್ ಅಂತಂದು ಇದು ನಿಮಗೆ ನೆಕ್ಸ್ಟ್ ಬರೋ ಸೆಮಿಸ್ಟ್ರಲ್ಲಿ ಇರುತ್ತೆ, ನಿಮ್ಗೆ ಬೇಡ. ನೆಕ್ಸ್ಟ್ ಬಯಾಲಜಿ ಫಾರ್ ಇಂಜಿನಿಯರ್ಸ್ ಇದು ನಿಮಗೆ 4th ಸೆಮ್ಮಲ್ಲಿ ಬರುತ್ತೆ. ಇದು ನಿಮಗೆ ಜಸ್ಟ್ ನಿಮಗೆ 11 ಮಾರ್ಕ್ಸ್ ಇತ್ತು, ಆಟೋಮೆಟಿಕ್ಲಿ 28 ಮಾರ್ಕ್ಸ್ ಆಯಿತು. ಈ ಥರ ನಿಮಗೆ ರಿವ್ಯಾಲ್ಯೂಯೇಷನ್ ಹಾಕಿದ ತಕ್ಷಣ ತುಂಬ ಜನಕ್ಕೆ ಮಾರ್ಕ್ಸ್ ಬಂದ್ಬಿಡ್ತಿದೆ. ಇದು ನಾನು ತುಂಬ ಸರಿ ಹೇಳ್ತಿದ್ದೀನಿ, ರಿವ್ಯಾಲ್ಯೂಯೇಷನ್ ಹಾಕಿದ ತಕ್ಷಣ ಮಾರ್ಕ್ಸ್ ಬರ್ತಿದೆ ಅಂದರೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಇರಬೇಕು, ನಾನು ಬರ್ತಿದ್ದೀನಿ ಅಂತಂದು. ಅದಕ್ಕೆ ಹೇಳೋದು ಪ್ರತಿಯೊಂದು ಸಾರಿ ನೀವು ರಿವ್ಯಾಲ್ಯೂಯೇಷನ್ ಹಾಕ್ತೀನಿ ಅಂದರೆ ನಿಮ್ಗೆ ಗೊತ್ತಿದ್ದೆ ಅಂದರೆ 100% ರಿವ್ಯಾಲ್ಯೂಯೇಷನ್ ಹಾಕಿ ಮಾರ್ಕ್ಸ್ ಬಂದೇ ಬರುತ್ತೆ. ಹೇಳ್ತೀನಲ್ಲ, ಒಂದು ಡಬಲ್ ಡಿಜಿಟ್ ಇದ್ದರೆ ತುಂಬಾ ಸೇಫರ್ ಸೈಡು, ನೀವು ಬಂದೇ ಬರುತ್ತೆ ಮಾರ್ಕ್ಸ್ ಅಂತಂದರೆ ಖಂಡಿತ ರಿವ್ಯಾಲ್ಯೂಯೇಷನ್ ಹಾಕಿ. ಸಿಂಗಲ್ ಡಿಜಿಟ್ ಇದ್ದರೆ ಪರವಾಗಿಲ್ಲ, ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ನಿಮ್ದು ಇನ್ನೂ ನಾನು ಚೆನ್ನಾಗಿ ಬರ್ದಿಲ್ಲ ಸುಮ್ಮನೆ ಬರ್ದಿಂದರೆ ಇನ್ನೊಂದು ಸರಿ ಬರ್ಕೊಂಬಿಡಿ, ಏನಾಗಲ್ಲ, ತೊಂದರೆ ಇಲ್ಲ. ರಿವ್ಯಾಲ್ಯೂಯೇಷನ್ ಬಗ್ಗೆ ಆದರೆ ನಿಮ್ಗೆ ಮಾಹಿತಿ ಕೊಟ್ಟೆ ಅನಿಸುತ್ತೆ ಒಂದು ಸ್ವಲ್ಪ ಆದರೂ. ನೆಕ್ಸ್ಟು ಇನ್ನೂ ಸ್ವಲ್ಪ ಜನ ಕೇಳ್ತಿದ್ದಾರೆ, ನಮ್ಮದು ಈ ಸಮ್ಮರ್ ಸೆಮಿಸ್ಟ್ರಿಗೆ ರಿಜಿಸ್ಟರ್ ಆಗಿಲ್ಲ ನಾವು ಅಂತಂದರೆ ಇವಾಗ ನೀವು ರಿಜಿಸ್ಟರ್ ಆಗ್ಬೋದು ಸಮ್ಮರ್ ಸೆಮಿಸ್ಟ್ರಿಗೆ. ಮೇಕಪ್ ಎಕ್ಸಾಮ್ ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ ಓದಿ ವಿಡಿಯೋದಲ್ಲಿ, ಇನ್ನೂ ಚೆಕ್ಔಟ್ ಮಾಡಿ ನಾವು ಚೆಕ್ಔಟ್ ಮಾಡ್ಕೊಳ್ಳಿ. ಮೇಕಪ್ ಎಕ್ಸಾಮ್ ನಿಮಗೆ ಇದು ಬರ್ತದೆ ಡೈರೆಕ್ಟ್, ನೀವು ನೆಕ್ಸ್ಟು ಸೀದಾ 3rd ಸೆಮ್ಗೆ ಎಂಟ್ರ್ ಆಗ್ಬಿಡ್ತೀರ. ಮೇಕಪ್ ಎಕ್ಸಾಮ್ ಕ್ಲಿಯರ್ ಆಗ್ಬಿಡ್ತದೆ ಡೈರೆಕ್ಟ್ 3rd ಸೆಮ್ಗೆ ನೀವು ಆರಾಮಾಗಿ ನೆಕ್ಸ್ಟು 3rd ಸೆಮ್ಮಿಂದ 6th ಸೆಮ್ವರೆಗೂ ನೀವು ಆರಾಮಾಗಿ ಹೋಗ್ಬೋದು. ಅದಕ್ಕೋಸ್ಕರ ಎಲ್ಲ ಸಬ್ಜೆಕ್ಟ್ ಬ್ಯಾಕ್ಲಾಗ್ಸ್ ಏನಾದಿತ್ತು ಅಂದರೆ ಕ್ಲಿಯರ್ ಮಾಡ್ಕೊಂಬಿಡಿ. ಆಮೇಲೆ ಇಯರ್ ಬ್ಯಾಕಿಂದ ಫಸ್ಟ್ ಆ ಇಯರ್ ಬ್ಯಾಕಿಂದ ನೀವು ಹೊರಗಡೆ ಬಂದುಬಿಡಿ. ಸುಮ್ಮನೆ ಇಯರ್ ಬ್ಯಾಕಿದ್ದು ಒಂದೊಂದು ಇಯರ್ ಎಲ್ಲ ವೇಸ್ಟ್ ಮಾಡ್ಕೊಬಿಡಿ. ಎಲ್ಲ ಒಂದು ಸ್ಟೂಡೆಂಟ್ಸು ಓದಿ ಬೇಗನೆ ಪಾಸ್ ಮಾಡ್ಕೊಳ್ಳಿ. ನಮ್ಮ ಒಂದು ಬೇಕಾದ್ರೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ರೆ ನಿಮಗೆ ಎಲ್ಲ ಥರ ನೋಟ್ಸ್ಗಳು ಪ್ರೊವೈಡ್ ಮಾಡ್ತಾ ಇರ್ತೀವಿ ನಾವು ಎಕ್ಸಾಮ್ ಟೈಮಲ್ಲಿ. ಹೋಗಿ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆಮೇಲೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ಮುಂಬರುವಂಥ ದಿನಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸು ಅವು ಇವೆಲ್ಲ ಆಗ್ತಾ ಇರ್ತೀವಿ ನಮ್ಮೊಂದು. ಅದಕ್ಕೋಸ್ಕರ ಚಾನಲ್ಗೆ ಸಪೋರ್ಟ್ ಆಗಿ, ನಿಮ್ಮ ಸಪೋರ್ಟ್ ಆಗಿ ಇದೇ ಥರ ಇದ್ದರೆ ಖಂಡಿತ ಎಲ್ಲ ನಮ್ಮ ಕಡೆಯಿಂದ ಎಷ್ಟು ಸಪೋರ್ಟ್ಸ್ ಆಗುತ್ತೆ ಅಷ್ಟು ಮಾಡ್ತಾಯಿರ್ತೀವಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ ಬಾಯ್ ಬಾಯ್, ಜೈ ಹಿಂದ್, ವಂದೇ ಮಾತರಂ.